ಆಕಾಶವಾಣಿ ಮೈಸೂರು. ಸಾಧಕರ ಸೋಪಾನ. ಲೇಖನ ಹಾಗೂ ಪ್ರಸ್ತುತಿ ಟಿಎಸ್ ಗೋಪಾಲ್. ಪ್ರಾಯೋಜಕರು ಸಹಬಾಳ್ವೆ, ಬೆಂಗಳೂರು. 1960ರ ದಶಕದಲ್ಲಿ ಕನ್ನಡದಲ್ಲಿ ನವ್ಯ ಸಾಹಿತ್ಯ ಎಂಬ ಹೊಸ ಕಾವ್ಯ ಪ್ರಕಾರವು ತಲೆ ಎತ್ತತೊಡಗಿತು. ಛಂದಸ್ಸಿನ ಬಂಧಗಳಿಂದ ಮುಕ್ತವಾದ ಪದ್ಯ ಶೈಲಿಯೇ ನವ್ಯ ಕಾವ್ಯದ ಲಕ್ಷಣ. ವರ್ತಮಾನದ ಜೀವನದ ಸ್ಥಿತಿಗತಿಗಳನ್ನು ವರ್ಣಿಸುವ ನವ್ಯ ಕವಿತೆ ಇಂಗ್ಲಿಷ್ ಮತ್ತಿತರ ಪಾಶ್ಚಾತ್ಯ ಭಾಷಾ ಸಾಹಿತ್ಯಗಳಿಂದ ಪ್ರಭಾವಿತವಾಗಿದೆ. ನವ್ಯಕಾವ್ಯದ ಪ್ರವರ್ತಕರೆಂದು ಮಾನ್ಯರಾದ ಕವಿ ಎಂ ಗೋಪಾಲಕೃಷ್ಣ ಅಡಿಗರು, ಅವರಿಂದ ಪ್ರಭಾವಿತರಾದ ರಾಮಚಂದ್ರ ಶರ್ಮಾ, ಅನಂತಮೂರ್ತಿ, ಪಿ ಲಂಕೇಶ ಮೊದಲಾದವರು ನವ್ಯಕಾವ್ಯವು ಪ್ರಚಾರ ಪಡೆದುಕೊಳ್ಳಲು ಕಾರಣರಾದರು. ಗೋಪಾಲಕೃಷ್ಣ ಅಡಿಗರು ಮೈಸೂರಿನಲ್ಲಿ ಅಧ್ಯಾಪಕರಾಗಿದ್ದ ಅವಧಿಯಲ್ಲಿ ನವ್ಯ ಸಾಹಿತ್ಯದ ಪ್ರಯೋಗ ಚಟುವಟಿಕೆಗಳು ಸಾಕಷ್ಟು ಪ್ರಮಾಣದಲ್ಲಿ ಕಂಡುಬಂದವು. ಮೈಸೂರಿನ ಟೌನ್ ಹಾಲ್ನಲ್ಲಿ ವಾರಕ್ಕೊಂದು ದಿನ ಸಾಹಿತ್ಯ ಸಭೆ. ಇದರಲ್ಲಿ ಭಾಗವಹಿಸುವವರು ತಾವು ಬರೆದ ಅಪ್ರಕಟಿತ ಕಥೆ ಕವನಗಳನ್ನು ಓದಲು ಅವಕಾಶವಿತ್ತು. ಕೇವಲ 10 ಪೈಸೆ ಪ್ರವೇಶ ಧನ ಇದ್ದ ಈ ಸಭೆ ಪ್ರತಿವಾರವೂ ಆಸಕ್ತ ಸಭಿಕರಿಂದ ತುಂಬಿರುತ್ತಿತ್ತು ಎಂಬುದು ಹೊಸ ಸಾಹಿತ್ಯವು ಜನಮನ್ನಣೆ ಪಡೆದುಕೊಳ್ಳುತ್ತಿದ್ದುದರ ಸೂಚನೆಯೂ ಆಗಿತ್ತು. ಅನಂತಮೂರ್ತಿಯವರು ಈ ಸಭೆಗೆ ತಪ್ಪದೇ ಹಾಜರಿದ್ದು ತಾವು ಬರೆದ ಪದ್ಯಗಳನ್ನು ಓದುತ್ತಾ ಇದ್ದರು. ಹೀಗೆ ತಾವು ಬರೆದ ಪದ್ಯಗಳ ಕಟ್ಟನ್ನು ಅನಂತಮೂರ್ತಿಯವರು ತಮ್ಮ ಮನೆಯ ಅಟ್ಟದ ಮೇಲೆ ಒಟ್ಟಿದ್ದ ಹಳೆಯ ವೃತ್ತಪತ್ರಿಕೆಗಳ ರಾಶಿಯಲ್ಲಿ ಹಾಕಿಬಿಟ್ಟಿದ್ದರು. ಅವರು ಇಂಗ್ಲೆಂಡಿಗೆ ಹೊರಡುವಾಗ ಮನೆ ಖಾಲಿ ಮಾಡುವ ಸಂದರ್ಭ ಅವರ ಶಿಷ್ಯ ಕಡಿದಾಳ್ ಶಾಮಣ್ಣನಿಗೆ ಆ ಪದ್ಯಗಳ ಕಟ್ಟು ಕಾಣಿಸಿತು. ಅವನ್ನು ಜೇಬಿನಲ್ಲಿಟ್ಟುಕೊಂಡು ಕೆಳಗಿಳಿದ ಶಾಮಣ್ಣ ಏನಾದರೂ ಹೇಳುವ ಮೊದಲೇ ಅನಂತಮೂರ್ತಿ ತಾವು ಬೇಡವೆಂದು ಎಸೆದಿದ್ದ ಪದ್ಯಗಳ ಕಟ್ಟು ಶಿಷ್ಯನ ಜೇಬಿನಲ್ಲಿರುವುದನ್ನು ಕಂಡು ಅದನ್ನೆಲ್ಲ ಹೊರಗೆ ತಂದುದೇಕೆ ಎಂದು ಬೈದರು. ತಾನೇ ಅವನ್ನು ಪುಸ್ತಕ ರೂಪದಲ್ಲಿ ಪ್ರಕಟಿಸುವುದಾಗಿ ಹೇಳಿದ ಶಾಮಣ್ಣನ ಅಭಿಪ್ರಾಯವನ್ನು ಅನಂತಮೂರ್ತಿ ಒಪ್ಪಲಿಲ್ಲ. ಕೊನೆಗೆ, ನೀನು ಈ ಪದ್ಯಗಳನ್ನು ಟೌನ್ ಹಾಲ್ನಲ್ಲಿ ಓದಿದಾಗ ಒಳ್ಳೆಯ ಪ್ರತಿಕ್ರಿಯೆ ಬಂದಿತ್ತಲ್ಲ, ಈಗ ಅವನ್ನು ಮುದ್ರಿಸುತ್ತೇನೆ ಎಂದು ಶಾಮಣ್ಣ ಹೊರಟ್ರೆ ನೀನು ಯಾಕೆ ಅಡ್ಡ ಬರಬೇಕು, ಅವನೇನಾದರೂ ಮಾಡಿಕೊಳ್ಳಲಿ ಎಂದು ಗೆಳೆಯ ಸದಾಶಿವ ಹೇಳಿದ ಮೇಲೆ ಅನಂತಮೂರ್ತಿ ಸುಮ್ಮನಾದರು. ಶಾಮಣ್ಣ ಕವನ ಸಂಗ್ರಹವನ್ನು ಪ್ರಕಟಿಸಿ ಒಂದು ಲಕೋಟೆಯಲ್ಲಿ 500 ರೂಪಾಯಿಗಳನ್ನು ಇಟ್ಟು ಹಿಂಜರಿಯುತ್ತಲೇ ಸಂಭಾವನೆಯಾಗಿ ಗುರುಗಳ ಕೈಗೆ ಇತ್ತ. ಅನಂತಮೂರ್ತಿಯವರು, ಏನಯ್ಯ ಇದೆಲ್ಲ, ನಿಜ ಹೇಳಬೇಕೆಂದರೆ ನನ್ನ ಬರವಣಿಗೆಗೆ ಇದುವರೆಗೆ ಯಾರೂ ಸಂಭಾವನೆ ಕೊಟ್ಟೇ ಇಲ್ಲ, ಇದೇ ನನ್ನ ಜೀವನದ ಮೊದಲ ಸಂಭಾವನೆ ಎನ್ನುತ್ತಾ ಸಂತೋಷದಿಂದಲೇ ಶಿಷ್ಯನ ಕೈ ಕುಲುಕಿದರು. 1995 ಮಾರ್ಚ್ ಹೀಗೊಂದು ಸಂಜೆ ದೆಹಲಿಯ ವಿಜ್ಞಾನ ಭವನದಲ್ಲಿ ಬೃಹತ್ ಸಮಾರಂಭವೊಂದನ್ನು ಏರ್ಪಡಿಸಲಾಗಿದೆ. ಸಭಾಂಗಣದಲ್ಲಿ ಜನಸ್ತೋಮ ಕಿಕ್ಕಿರಿದು ತುಂಬಿದೆ. ಗಣ್ಯರ ಆಗಮನಕ್ಕಾಗಿ ಸಭೆ ಕಾದು ಕುಳಿತಿದೆ. ಅಗೋ, ಪ್ರಧಾನಿಯವರು ಬಂದೇ ಬಿಟ್ರು. ಮುಂಭಾಗದಲ್ಲಿ ಆಸೀನರಾಗಿದ್ದ ಗಣ್ಯರೆಲ್ಲ ದಡಬಡನೆ ಎದ್ದು ಪ್ರಧಾನಿಯವರನ್ನ ಸ್ವಾಗತಿಸಿ ವೇದಿಕೆಯತ್ತ ಕರೆದೊಯ್ಯುತ್ತಿದ್ದಾರೆ. ಆಯ್ತು, ಇನ್ನೇನು ಕಾರ್ಯಕ್ರಮ ಪ್ರಾರಂಭ ಆಗಬೇಕು. ಆದರೆ ಸಭಾ ಕಲಾಪ ಶುರುವಾಗುವಂತೆಯೇ ಕಾಣುತ್ತಿರಲಿಲ್ಲ. ಕಾರ್ಯಕ್ರಮ ಏರ್ಪಡಿಸಿದ್ದವರು ಏಕೋ ಚಡಪಡಿಸ್ತಾ ಇದ್ದಾರೆ. ಅಷ್ಟರಲ್ಲಿ ಪ್ರಧಾನಮಂತ್ರಿ PV ನರಸಿಂಹರಾಯರು ಅತ್ತಿತ್ತ ನೋಡಿ ಗಲಿಬಿಲಿಗೊಂಡವರಂತೆ ವ್ಯವಸ್ಥಾಪಕರತ್ತ ಹೊರಳಿ ಕೇಳಿಯೂ ಆಯ್ತು. ಎಲ್ರಿ, ಮದುಮಗನೇ ಪತ್ತೆ ಇಲ್ವಲ್ಲ? ಸಭಾಸದರಲ್ಲಿ ಮುಸಿ ನಗು ಗುಜುಗುಜು ಪ್ರಾರಂಭವಾಗುವಷ್ಟರಲ್ಲಿ ಅಗೋ, ಮದುಮಗ ಬಂದೇ ಬಿಟ್ರು. ಹೀಗೆ ತಡವಾಗಿ ಬಂದ ಮದುಮಗ UR ಅನಂತಮೂರ್ತಿಯವರೇ. ಅವರಿಗೆ ಅಂದು ಪ್ರಧಾನಿಯವರು ಪ್ರತಿಷ್ಠಿತ ಜ್ಞಾನಪೀಠ ಪ್ರಶಸ್ತಿಯನ್ನು ಪ್ರದಾನ ಮಾಡುವವರಿದ್ದರು. ಅನಂತಮೂರ್ತಿಯ ಆಗಮನ ತಡವಾದುದಕ್ಕೆ ಪ್ರಧಾನಿಯವರು ತಮಾಷೆ ಮಾಡಿದರು. ಅದಕ್ಕೆ ಅನಂತಮೂರ್ತಿಯವರು, ನಾನು ಸಮಯಕ್ಕೆ ಸರಿಯಾಗಿಯೇ ತಲುಪದೆ ಸರ್, ನಿಮ್ಮ ಸೆಕ್ಯೂರಿಟಿಯವರು ನನ್ನನ್ನು ಒಳಕ್ಕೆ ಬಿಡಲೇ ಇಲ್ಲ. ಪ್ರಧಾನಿಯವರು ಇಲ್ಲಿಗೆ ನನಗಾಗಿಯೇ ಬಂದಿದ್ದಾರೆ ಎನ್ನುವುದನ್ನು ಅವರಿಗೆ ವಿವರಿಸಿ ಹೇಳುವುದಕ್ಕೆ ಸ್ವಲ್ಪ ಸಮಯ ಬೇಕಾಯಿತು ಎಂದು ನಗುತ್ತಲೇ ಉತ್ತರಿಸಿದರು. ಅನಂತಮೂರ್ತಿಯವರಿಗೆ ಅಂದು ಸಂದ ಜ್ಞಾನಪೀಠ ಪುರಸ್ಕಾರವೂ ಸೇರಿದಂತೆ ಕನ್ನಡಕ್ಕೆ ಇದುವರೆಗೆ 8 ಬಾರಿ ಜ್ಞಾನಪೀಠ ಪ್ರಶಸ್ತಿ ಲಭ್ಯವಾಗಿರುವುದು ಹೆಮ್ಮೆಯ ಸಂಗತಿ. ಸಾಧಕರ ಸೋಪಾನ ಸರಣಿ ಕೇಳಿದಿರಿ. ಲೇಖನ ಹಾಗೂ ಪ್ರಸ್ತುತಿ TS ಗೋಪಾಲ್. ಪ್ರಾಯೋಜಕರು ಸಹಬಾಳ್ವೆ, ಬೆಂಗಳೂರು. ಬೆಂಗಳೂರಿನ ಸಹಬಾಳ್ವೆ ಸೇವಾ ಸಂಸ್ಥೆ ಗ್ರಾಮೀಣ ಸರ್ಕಾರಿ ಶಾಲೆ ಬಡ ಮಕ್ಕಳಿಗೆ ಉಚಿತವಾಗಿ ಮೌಲ್ಯಾಧಾರಿತ ಸಮಗ್ರ ಶಿಕ್ಷಣವನ್ನು ನೀಡುತ್ತಿದೆ. 2015ರಲ್ಲಿ ಎಸ್ ರಾಘವೇಂದ್ರ ಪ್ರಸಾದ್ ಅವರು ಸ್ಥಾಪಿಸಿದ ಸಹಬಾಳ್ವೆ ವಿವಿಧ ಜಿಲ್ಲೆಗಳಲ್ಲಿ ಜ್ಞಾನಯಜ್ಞ ಶೈಕ್ಷಣಿಕ ಕಾರ್ಯಕ್ರಮ ನಡೆಸುತ್ತಿದ್ದು, ಇದೀಗ ಮಧುಗಿರಿಯ ದೊಡ್ಡದಾಳವಟ್ಟ ಗ್ರಾಮದಲ್ಲೂ ಗುರುಕುಲವನ್ನು ಆರಂಭಿಸಿದೆ. ವಾರಾಂತ್ಯದ ಭೋಜನ ಸೇರಿದಂತೆ ಗ್ರಾಮೀಣ ಮಕ್ಕಳಿಗೆ ಶೈಕ್ಷಣಿಕ ಸೌಲಭ್ಯವನ್ನು ಒದಗಿಸುತ್ತಿರುವ ಸಹಬಾಳ್ವೆಯೊಡನೆ ಕೈಜೋಡಿಸಲು ಸಂಪರ್ಕಿಸಿ 9919963226. ಸಹಬಾಳ್ವೆ, ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.